ಮೊನ್ನೆ ಗೃಹ ಸಚಿವರು ಹೇಳ್ತಾ ಇದ್ದರು, ಬೆಂಗಳೂರು ಸೇಫ್ ಸಿಟಿ ಅಂತ. ಮಹಿಳೆಯರ ವಿಷಯಕ್ಕೆ ಸಂಬಂಧಪಟ್ಟು ಹೇಳ್ತಾ ಇದ್ದರು. ಅಲ್ಲೂ ಕೂಡ ಸೇಫ್ ಸಿಟಿ ಅನ್ನುವಂತಹ ಶಿರೋನಾಮೆಯನ್ನು ಕಳಚಿಕೊಳ್ಳುವಂತಹ ಘಟನೆಗಳು ನಡೀತಾ ಇದ್ದಾವೆ ಮಹಿಳೆಯರ ಸಂದರ್ಭದಲ್ಲಿ ಕೂಡ. ಜೊತೆಗೆ ಬಿ ಜೆ ಪಿಯಿಂದ ಪ್ರೇರಿತವೂ ಪ್ರಚೋದಿತರೂ ಆಗಿರಬಹುದಾದಂತಹ ಹಿಂದುತ್ವವಾದಿ, ಪ್ರಜಾಪ್ರಭುತ್ವ ವಿರೋಧಿ, ಸಮಾಜ ವಿರೋಧಿ, ಜನವಿರೋಧಿ ಶಕ್ತಿಗಳು ಪೋಲಿ ಪಟಾಲಮ್ಮುಗಳಾಗಿ ಈ ಥರದ ದಾಂಧಲೆಗಳನ್ನು ಮಾಡ್ತಾ ಇರುವಾಗ ಸರ್ಕಾರ ತಕ್ಷಣ ಇದನ್ನು ಗಮನಿಸಬೇಕು ಮತ್ತು ಸೂಕ್ತವಾದಂತಹ ಕ್ರಮವನ್ನು ತಗೊಳ್ಬೇಕು ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಬಯಸ್ತೇನೆ. ಕರ್ನಾಟಕ ರಾಜ್ಯ ಒಂದು ಅಪಾಯಕಾರಿ ಸ್ಥಿತಿಗೆ ತಳ್ಳಲ್ಪಡ್ತಾ ಇದೆ. ಬೆಂಗಳೂರು, ಮಂಗಳೂರುಗಳಲ್ಲಿ ಒಂದು ರೀತಿಯ ಲಾಲೆಸ್ನೆಸ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ಹಿಂದುತ್ವ ಪ್ರತಿಪಾದಿಸುವಂತಹ ದಾಂಧಲೆಕೋರತನವನ್ನು ಮಾಡುವಂತಹ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದರೆ, ಪೊಲೀಸ್ ಇಲಾಖೆ ಅಥವಾ ಗೃಹ ಇಲಾಖೆ, ಗೃಹ ಸಚಿವರು ಸೇರಿದಂತೆ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ಅಂತ ಅನ್ನೋದು ಆತಂಕಕಾರಿ ವಿಷಯ. ಈ ಕ್ಷಣದಲ್ಲಿ ಪುನೀತ್ ಕೆರೆಹಳ್ಳಿ ಎನ್ನುವಂತಹ ವ್ಯಕ್ತಿ ಸಾಕಷ್ಟು ಪ್ರಕರಣಗಳವ್ರ ಮೇಲೆ ದಾಖಲಾಗಿದ್ದಾವೆ. ಸದ್ಯ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಅವರು ಬೆಂಗಳೂರಿನ ವಿವಿಧ ಪ್ರದೇಶಗಳಲ್ಲಿ ಮನೆಗಳಿಗೆ ನುಗ್ಗಿ ಅಲ್ಲಿರುವಂತಹ ಜನರನ್ನು ಬೆದರಿಸಿ ಅವರ ಆಧಾರ್ ಕಾರ್ಡನ್ನು ಕೇಳೋದು ಮತ್ತು ವಿಡಿಯೋ ಮಾಡೋದು, ಜೊತೆಗೆ ಸಾಲದಿದ್ದಕ್ಕೆ ಕೆಲವು ವಿಡಿಯೋಗಳಲ್ಲಿ ಸ್ಥಳೀಯ ಪೊಲೀಸರೂ ಕೂಡ ಇದ್ದು ಪೊಲೀಸರಿಗೆ ಅವರು ಧಮಕಿ ಹಾಕ್ತಾ ಇರುವಂಥದ್ದು ನಡೀತಾ ಇದೆ. ನನಗೆ ಆಶ್ಚರ್ಯ ಆಗ್ತಾ ಇದೆ, ಸರ್ಕಾರ ಯಾರಿದ್ದು ಅಧಿಕಾರ ಯಾರು ನಡೆಸ್ತಿದ್ದಾರೆ ಅಂತ. ಹಾಗಾಗಿ ಮೊನ್ನೆ ಗೃಹ ಸಚಿವರು ಹೇಳ್ತಾ ಇದ್ದರು, ಬೆಂಗಳೂರು ಸೇಫ್ ಸಿಟಿ ಅಂತ. ಮಹಿಳೆಯರ ವಿಷಯಕ್ಕೆ ಸಂಬಂಧಪಟ್ಟು ಹೇಳ್ತಾ ಇದ್ದರು. ಅಲ್ಲೂ ಕೂಡ ಸೇಫ್ ಸಿಟಿ ಅನ್ನುವಂತಹ ಶಿರೋನಾಮೆಯನ್ನು ಕಳಚಿಕೊಳ್ಳುವಂತಹ ಘಟನೆಗಳು ನಡೀತಾ ಇದ್ದಾವೆ ಮಹಿಳೆಯರ ಸಂದರ್ಭದಲ್ಲಿ ಕೂಡ. ಜೊತೆಗೆ ಬಿ ಜೆ ಪಿಯಿಂದ ಪ್ರೇರಿತವೂ ಪ್ರಚೋದಿತರೂ ಆಗಿರಬಹುದಾದಂತಹ ಹಿಂದುತ್ವವಾದಿ, ಪ್ರಜಾಪ್ರಭುತ್ವ ವಿರೋಧಿ, ಸಮಾಜ ವಿರೋಧಿ, ಜನವಿರೋಧಿ ಶಕ್ತಿಗಳು ಪೋಲಿ ಪಟಾಲಮ್ಮುಗಳಾಗಿ ಈ ಥರದ ದಾಂಧಲೆಗಳನ್ನು ಮಾಡ್ತಾ ಇರುವಾಗ ಸರ್ಕಾರ ತಕ್ಷಣ ಇದನ್ನು ಗಮನಿಸಬೇಕು ಮತ್ತು ಸೂಕ್ತವಾದಂತಹ ಕ್ರಮವನ್ನು ತಗೊಳ್ಬೇಕು ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಬಯಸ್ತೇನೆ.